ಅಣ್ಣ ಈಗ ಚಾರ್ಮಡಿ ಘಟ್ಟಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಿದೆ, ಮೂಡಿಗೆರೆ ಬೈರ ಅಂದ್ಬಿಟ್ಟು. ಅದು ಮೂಡಿಗೆರೆ ಬೈರನೇನಾ ಅಥವಾ ಬೇರೆ ಸಲಗಾನ ಅಂತ? ನೋಡಿ, ಚಾರ್ಮುಡಿ ಘಾಟ್ ಇರೋದು ಪಶ್ಚಿಮ ಘಟ್ಟಗಳಲ್ಲಿ. ಪಶ್ಚಿಮ ಘಟ್ಟ ಆನೆಗಳದ ಕಾರಿಡಾರು, ಆನೆಗಳ ವಾಸಸ್ಥಾನ. ಅಲ್ಲಿ ಆನೆಗಳು ಚಾರ್ಮುಡಿ ಘಾಟಿಯಲ್ಲಿ ಆನೆಗಳು ಬರೋದು, ಶಿರಾಡಿ ಘಾಟಿಯಲ್ಲಿ ಆನೆಗಳು ಬರೋದು, ಬಿಸಿಲೆ ಘಾಟಿಯಲ್ಲಿ ಆನೆಗಳು ಬರೋದು ಅದು ಸ್ವಾಭಾವಿಕ. ಯಾಕೆಂದ್ರೆ ಅಲ್ಲಿ ಕಾರಿಡಾರ್ ಕಟ್ ಆಗಿದೆ. ಇವರು ಆನೆಗಳ ಕಾರಿಡಾರ್ನ ಕಟ್ ಮಾಡಿ ಅದಕ್ಕೆ ಇಷ್ಟಿಷ್ಟು ಹತ್ರ ಎಲ್ಲ ಒಂದು 3-4 ಅಡಿ ಹೈಟ್ ಮಾಡಿ ಒಂದು ಗೋಡೆ ಕಟ್ಟಿದ್ದಾರೆ. ಹಾಗಾಗಿ ಪ್ರತಿ ಸತಿ ಆನೆಗಳು ಮಾಮೂಲಿ ಕಾರಿಡಾರ್ಗಳಲ್ಲಿ ಅವು 100 ಸಾವಿರಾರು ಲಕ್ಷಾಂತರ ವರ್ಷದ ಹಿಂದಿನ ಕಾರಿಡಾರ್ಗಳಲ್ಲಿ ಬಂದಾಗ ಅಲ್ಲಿ ರೋಡಿಗಿಳಿದ ಮೇಲೆ ಮತ್ತೆ ಬೇರೆ ಕಡೆಗೆ ಹೋಗೋಕ್ಕೆ ಅವಕ್ಕೆ ದಾರಿ ಇಲ್ಲ. ಅಲ್ಲಿ ಒಂದು ಕಾರಿಡಾರ್ ಮಾಡಿಕೊಡ್ಬೇಕು. ಅಲ್ಲಿ ಏನು ಕಲ್ಲು ಕಟ್ಟೆ ಕಟ್ಟಿದ್ದಾರೆ ಅದನ್ನ ಬೀಳಿಸ್ಬೇಕು. ಇಲ್ಲ ಅಂದ್ರೆ ನಾವೇ ಹೋಗಿ ಇನ್ನೊಂದು ದಿವಸ ಅದನ್ನ ಬೀಳಿಸ್ತೀವಿ. ಯಾಕೆಂದ್ರೆ ಮೇಲಿಂದ ಈಗ ನೋಡಿ, ಅದು ಕುದುರೆಮುಖದಿಂದ ಬಲ್ಲಾಳರಾಯನ ದುರ್ಗ, ಬಲ್ಲಾಳರಾಯ ದುರ್ಗದಕ್ಕಾಗಿ ಬಂದ ಆನೆಗಳು ಅಲ್ಲೇ ಪಾಸ್ ಆಗ್ಬೇಕು. ಬೇರೆ ಕಡೆ ಮೇಲೆ ಹೋದ್ರೆ ಅಣ್ಣಪ್ಪ ದೇವಸ್ಥಾನ ಇದೆ, ಅಲ್ಲಿ ಭಾರಿ ಕಡಿದಾಗಿದೆ. ಈ ಕೆಳಗಡೆನೆ ಇವು ಪಾಸ್ ಆಗ್ಬೇಕು. ಅಲ್ಲಿ ಕಾರಿಡಾರ್ ಕಟ್ಟಾಗಿದೆ. ಅಲ್ಲಿ ಈಗ ಪ್ರತಿ ಸತಿ ಕಾಣಿಸ್ಕೊಂತ ಇರೋ ಆನೆ ಇದಕ್ಕಿಂತ ಹಿಂದೆ ಕಾಣಿಸ್ಕೊಂಡಿದ್ದು ಮಾತ್ರ ಬೈರನೇ. ಆದ್ರೆ ಈಗ ಕಾಣಿಸ್ಕೊಂತ ಇರೋದು ಅದು ಬೈರ ಅಲ್ಲ. ಬೈರ ಇದಕ್ಕಿಂತ ದೊಡ್ಡದು. ಬೈರನ ಕೋರೆಗಳು ಹೀಗಿದಾವೆ, ಹೀಗ್ ಬಂದಿಲ್ಲ. ಇದೊಂದು ಸ್ವಲ್ಪ ಹೀಗ್ ಬಂದಿದೆ. ತೊಟ್ಲು ಕೋರೆ ಅಂತಾರೆ ಇದಕ್ಕೆ. ಇದು ಬೈರ ಅಲ್ಲ. ಆದ್ರೂ ಇದು ಒಂದು ಒಳ್ಳೆ ಆನೆನೆ. ಪಶ್ಚಿಮ ಘಟ್ಟ ಆನೆಗಳದ್ದು ತವರು ಮನೆ. ಪಶ್ಚಿಮ ಘಟ್ಟ ಆನೆಗಳದ್ದೇ ಕಾಡು. ಆನೆಗಳದ ಕಾಡಲ್ಲಿ ನಾವು ಏನು ಹೇಳ್ತೀವಿ, ಚಾರ್ಮುಡಿ ಘಾಟಿ, ಶಿರಾಡಿ ಘಾಟ್ ಮತ್ತೆ ಸಕಲೇಶ್ಪುರ ಮಂಗಳೂರು ರೈಲ್ವೆ ಮಾರ್ಗ ಎಲ್ಲವನ್ನೂ ಬಂದ್ ಮಾಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಆನೆಗಳಿಗೆ ಅಲ್ಲಿ ಕಾರಿಡಾರ್ ಕಟ್ಟಾಗಿದೆ. ಆನೆಗಳು ರೈಲಿಗೆ ಮತ್ತೆ ವೆಹಿಕಲ್ಗಳಿಗೆ ಸಿಕ್ಕಿ ಸಾಯ್ತಾ ಇದ್ದಾವೆ. ಹಾಗಾಗಿ ನಾವು ಹೇಳೋದು, ಚಾರ್ಮುಡಿ ಘಾಟಿಯಲ್ಲಿ ಅಕಸ್ಮಾತ್ ಅಲ್ಲ, ಈಗ ಆಗಿರೋ ಏನು ಕಾರಿಡಾರ್ ಕಟ್ಟಾಗಿದೆ, ಅದು ಕಾರಿಡಾರ್ಗಳನ್ನ ಅದನ್ನ ನೀಟ್ ಮಾಡಿ ಕೊಟ್ಟಬೇಕು. ಅವು ಬಂದ ಆನೆಗಳು ರಸ್ತೆಯಲ್ಲಿ ಯಾಕೆ ನಿಲ್ತವೆ? ಮತ್ತೆ ಇಳಿಯಕ್ಕೆ ಆ ಕಡೆಗೆ ದಾರಿ ಇಲ್ಲ. ಬಂದ ದಾರಿಯಲ್ಲಿ ಹೋಗಕ್ಕೆ ಅದಕ್ಕೆ ಮನಸ್ಸಿಲ್ಲ. ಅದು ಅಲ್ಲಿಂದ ಇಳಿದ್ರೆ ಕೆಳಗಡೆ ಸೋಮನ ಕಾಡಿಂದ ಮೇಲೆ ಬಂದ್ರೆ ದೇವ್ರ ಮನೆಯಿಂದ ರೈಟ್ ಸೈಡಿಗೆ ಹೋದ್ರೆ ಮತ್ತೆ ಅಲ್ಲಿ ನಾಣ್ಯ ಭೈರವ, ಆ ಬೆಟ್ಟ ಗುಡ್ಡಗಳು. ಅದರಿಂದ ಮುಂದೆ ಹೋದ್ರೆ ಇನ್ನು ಬೈರಾಪುರ ಕಾಡುಗಳು, ಶಿಶಿಲ ಕಾಡುಗಳು. ಅಲ್ಲಿಂದ ಮುಂದೆ ಬಂದ್ರೆ ನಮ್ಮ ಇದು ಶಿಶಿಲ ಕಾಡು ಅಂದ್ರೆ, ಬೈರಾಪುರ ಕಾಡು ಅಂದ್ರೆ ಏನು ಎತ್ತಿನ ಭುಜ ಉಂಟಲ್ಲ, ಎತ್ತಿನ ಭುಜಕ್ಕಾಗಿ ಅಲ್ಲಿಂದ ಕೆಳಗೆ ಹೋದ್ರೆ ನಮ್ಮ ಸಕಲೇಶ್ಪುರ ತಾಲೂಕಿಗೆ ಹತ್ರ ಇರೋದು ಕೋಡೆಸದೊಂದು ಲಕ್ಷ್ಮೀ ಸರಸ್ವತಿ ಎಸ್ಟೇಟ್ ಅಂತ ಒಂದು 3000 ಎಕರೆ ಕಾಡಿದೆ. ಅಲ್ಲಿಗಾಗಿ ಜೇನ್ಕಲ್ ಬೆಟ್ಟಕ್ಕಾಗಿ ಅಲ್ಲಿ ಒಂದು ಕಬ್ಬಿನಾಲೆ ಫಾರೆಸ್ಟ್ ಅಂತ ಇದೆ. ಅದು ಅಲ್ಲಿ 9 ಬೆಟ್ಟ ಅಂತಿದೆ. ಅದು ಸಕಲೇಶ್ಪುರ ಮತ್ತೆ ಮೂಡಿಗೆರೆ ತಾಲೂಕಿನ ಬಾರ್ಡ್ರು. ಅಲ್ಲಿಂದ ಮುಂದುವರೆದ್ರೆ ಕೆಂಪೊಳೆಯಿಂದ ಮುಂದೆ ಹೋದ್ರೆ ಬಿಸಿಲೆಘಾಟಿಂದ ಮುಂದೆ ಹೋದ್ರೆ ಪುಷ್ಪಗಿರಿ ಬೆಟ್ಟಗಳು, ಕೊಡಗಿನ ಬಾರ್ಡ್ರು. ಅಲ್ಲಿಂದ ಕುಮಾರ ಪರ್ವತ. ಹೀಗೆ ಅದು ಆನೆ ಕಾರಿಡಾರ್. ಈಗ ಅಲ್ಲಿ ಆನೆ ಕಾರಿಡಾರ್ ಕಟ್ಟಾಗಿದೆ. ಅದನ್ನ ಸರಿ ಮಾಡಿ ಕೊಡ್ಬೇಕು. ಅದು ಈಗ ಕಾಣಿಸ್ಕೊಂತ ಇರೋ ಆನೆ ಬೈರ ಅಲ್ಲ, ಇದು ಬೇರೆ ಆನೆ. ಹೆಸರು ಏನಿಲ್ಲ, ಕಾಡಾನೆ. ಯಾರು ಹೆಸರು ಇಟ್ಟಿಲ್ಲ, ಒಂದು ಕಾಡಾನೆ. ಅದೇ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಅದು ಬೈರ ಅಲ್ಲ. ಬೈರ ಈಗ ಒಂದು ತಿಂಗಳಿಂದ ಇಲ್ಲಿತ್ತು. ನಮ್ಮ ದೇವರ ಮನೆ ಕಾಲಭೈರವ ದೇವಸ್ಥಾನದ ಹತ್ರ ಇತ್ತು. ಈಗ ಅದು ಬೈರಾಪುರ ಸೈಡ್ ಹೋಗಿದೆ. ಇದು ಬೇರೆ ಆನೆ. ಇಂಥವು ತುಂಬಾ ಅಲ್ಲಿ ಒಂಟಿ ಸಲಗಗಳಿದಾವೆ.